ಉಚಿತವಾಗಿ ಕೊಡ್ತಾ ಇದ್ದಾರೆ. ಇದು ಬಹಳ ದುರ್ದೈವ ಸಂಖ್ಯೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರ ಇವ್ರೇನ್ ಕನ್ನಡ ಶಾಲೆಯ ಮಕ್ಕಳಲ್ಲ. ಶಾಸಕರಂದ್ರೆ ಒಂದು ಕ್ಷೇತ್ರದ ಜವಾಬ್ದಾರಿ ಇದ್ದಂಥವ್ರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಮತ್ತು ಅವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸುವ ಸಲುವಾಗಿ ವಿಧಾನಸಭೆ ಅಧಿವೇಶನವನ್ನ ಗಂಟೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ, ನಿಮಿಷಕ್ಕೆ ಲಕ್ಷ ಲಕ್ಷ, ಗಂಟೆ ಎಲ್ಲ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾರೆ. ಇದನ್ನ ನಮ್ಮ ಜವಾಬ್ದಾರಿಯನ್ನು ಶಾಸಕರು ತಿಳ್ಕೋಬೇಕಂತೇಳಿ ನಾನು ರಾಜ್ಯದ ಪರವಾಗಿ ವಿನಂತಿಸ್ತಾ ಇದ್ದೀನಿ. ಇನ್ನ ವಿಧಾನಸಭೆಗೆ ಒಂದು ಅರ್ಜಿಯನ್ನು ಹಾಕ್ತಾನ, ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ಕೊಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಐತೆ ಅನ್ನೋದು ಕೇಳಿದ್ರೆ ನನಗಿಲ್ಲೇ ಸಭಾಧ್ಯಕ್ಷರ ಆಫೀಸಿಂದ ಒಂದು ಪತ್ರ ಬರ್ತೈತಿ. ಏನಪ್ಪಾ ಅಂದ್ರೆ ಇದು ಪತ್ರ ಇದರಲ್ಲೇ ಬರೆದು ತಮಗೆಲ್ಲ ಬಿಟ್ಟಿದ್ದೀನಿ. ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಟೀ, ಕಾಫಿ, ತಂಪು ಪಾನೀಯ ಹಾಗೂ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅಂತೇಳಿ ಇದು ವಿಧಾನಸಭೆ ಕರ್ನಾಟಕ ಅಸೆಂಬ್ಲಿಂದನ ನಮಗೆ ಮಾಹಿತಿ ಹಾಕಿ ನಡಿ ಬರ್ತೈತಿ. ಇಲ್ಲೇ ಸ್ಪೀಕರ್ ಏನ್ ಮಾಡ್ತಾರೋ ಹಾಜರಾತಿ ಹೆಚ್ಚಕ್ಕೆ ಊಟ ಕೊಡ್ತೀವಿ ಅವ್ರು ಹೇಳ್ತಾರು. ನಂದು ಪ್ರಶ್ನೆ ಇದು, ರಾಜ್ಯದ ಅಭಿವೃದ್ಧಿಗೆ ಜನಸಾಮಾನ್ಯರು ಕಟ್ಟಿರುವಂತ ತೆರಿಗೆ ಹಣ, ಈ ತೆರಿಗೆ ಹಣ ಪೋಲ್ ಆಗ್ತೈತಿ. ಸ್ಪೀಕರ್ ದುಡ್ಡು ಕೊಡ್ತಾರೋ ಇದನ್ನ ಏನು ಯಾರು ಊಟ ಮಾಡ್ಯಾರ ಅವ್ರು ಪೇ ಮಾಡ್ತಾರ ಅನ್ನೋದ ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಹೇಳ್ಬೇಕಂತೇಳಿ ಈ ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ತಾ ಇದ್ದೀನಿ. ಅದು ದುಡ್ಡು ನಿಮ್ದಲ್ಲ, ದುಡ್ಡು ಸಾರ್ವಜನಿಕರ ತೆರಿಗೆ ದುಡ್ಡು. ಈ ರೀತಿ ಖರ್ಚು ಮಾಡ್ಲಿಕ್ಕೆ ನಿಮ್ಗೆ ಏನ್ ಕಾನೂನಲ್ಲಿ ಅವಕಾಶ ಇದೆ ಹೇಳ್ಬೇಕಂತ ಹೇಳ್ತೀನಿ. ಅದಲ್ಲದೆ ಅಧಿವೇಶನ ಸಮಯದಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು, ಅಧಿವೇಶನ ಸಮಯದಲ್ಲಿ ನಮ್ಮ ಮಾನ್ಯ ಶಾಸಕರುಗಳಿಗೆ ದಿನಕ್ಕೆ 2500 ರೂಪಾಯಿ ಇದು ಅಸೆಂಬ್ಲಿಯಿಂದ ತೆಗೆದುಕೊಂಡಿದ್ದು. ಒಂದು ದಿವಸಕ್ಕೆ 2500 ರೂಪಾಯಿ ದಿನಭತ್ಯೆ ಕೊಡ್ತಾರೆ ಶಾಸಕರುಗಳಿಗೆ. ದಿನಭತ್ಯೆನ ಎದಕ್ಕೆ ಕೊಡ್ತಾರಪ್ಪ ಅಂದ್ರ ಅವ್ರು ಊಟ ಉಪಚಾರಕ್ಕೆ ದಿನಭತ್ಯೆ ಕೊಡ್ತಾರೋ. ಅದಲ್ಲದೆ ಅಧಿವೇಶನಕ್ಕೆ ಮುಂಚೆ 2 ದಿವಸ, ಅಧಿವೇಶನ ಮುಗಿದ ನಂತರ 2 ದಿವಸ, 4 ದಿವಸ ಮತ್ತೆ ಎಕ್ಸ್ಟ್ರಾ. ಯಾಕಂದ್ರೆ ಏನಾದ್ರು ಮತ್ ಕೆಲಸ ಇದ್ರೆ ಅವ್ರು ಬೆಂಗಳೂರಿನಲ್ಲಿ ಇದ್ರೆ ಅದನ್ನು ನಾವು ಊಟಕ್ಕೆ ರೊಕ್ಕ ಕೊಡೋಣ ಅಂತೇಳಿ 2500 ರೂಪಾಯಿ ದಿನಭತ್ಯೆ ತಗೋತಾರೋ. ಇನ್ನು ಮತ್ತೊಂದು ಅತ್ಯಂತ ಮಹತ್ವದ ವಿಷಯ ಅಂದ್ರೆ 1 ಕಿಲೋಮೀಟರ್ 35 ರೂಪಾಯಿ ಅದನ್ನ ಟ್ರಾವೆಲಿಂಗ್ ಅಲೌನ್ಸ್ ತಗೋತಾರ, ಪ್ರಯಾಣ ಭತ್ಯೆ. ಇವತ್ತ ಬೆಳಗಾವಿ ಅಥವಾ ಸದನ ಕ್ಷೇತ್ರದಿಂದ ಒಬ್ಬ ಶಾಸಕರು ಬೆಂಗಳೂರಿಗೆ ಹೋಗ್ಬೇಕಂದ್ರ 1 ಕಿಲೋಮೀಟರ್ಗೆ 35 ರೂಪಾಯಿ ಪ್ರಯಾಣ ಭತ್ಯೆಯನ್ನು ಪೇ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ತಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ಮಾರುಕಟ್ಟೆಯಲ್ಲಿ 18 ರಿಂದ 20 ರೂಪಾಯಿ ಕೊಟ್ರ ಫಾರ್ಚುನರ್ ಇನೋವಾ ಗಾಡಿ 24 ಅವರ್ಸ್ AC ಹಾಕ್ಯಾರೆ ನೀವು ಎಲ್ಲಿ ಹೇಳಿದಲ್ಲಿ ಗಾಡಿ ಹೊಡಿತಾರ ಬಾಡಿಗೆಯಿಂದ. ಇವ್ರು ತಗೊಳ್ಳೋದು 35,000 ರೂಪಾಯಿ. ಬೆಂಗಳೂರು ಇಲ್ಲಿಂದ 570 ಕಿಲೋಮೀಟರ್, ಬೆಳಗಾವಿ ಮಧ್ಯ ಪ್ಲೇಸ್ ಹಿಡಿದ್ರ 600 ಕಿಲೋಮೀಟರ್ ಹಿಡಿದ್ರ 21,000 ರೂಪಾಯಿ ಹೋಗುದ್ನಾಗ ಟಿ, 21,000 ಬರುತ್ತನಾಗ ಅವ್ನು ಹೋಗಿ ಬಂದ್ರೆ 42,000 ರೂಪಾಯಿ ಕ್ಲೇಮ್ ಮಾಡ್ಕೋತಾರ. ತಮಗೆಲ್ಲ ಗೊತ್ತಿದೆಯಲ್ಲ, ವಿಮಾನ 5 ರಿಂದ 6,000 ರೂಪಾಯಿ ಒಬ್ರು ಹೋಗಾಕ. 5 ರಿಂದ 6,000 ಕೊಟ್ರೆ ಅಲ್ಲಿ ಹೋಗಿ ಬೆಂಗಳೂರಾಗ ಇಳಿಸ್ತಾರೋ, ಮತ್ತೆ 6,000 ಕೊಟ್ರೆ ತಂದು ಸಾಂಬಾರಾಕ್ ಬಿಡ್ತಾರ. 12,000 ರೂಪಾಯಿ ಕೆಲಸ ಮುಗಿದೈತಿ. ಇವ್ರು ಹೋಗಿ ಹೋಗಾಕ 21, ಬರಾಕ್ 21, 42,000 ರೂಪಾಯಿ. ಇದು ಯಾರು ದುಡ್ಡು? ಅದಲ್ಲದೆ ಶಾಸಕರುಗಳಿಗೆ ಇಲ್ಲೊಂದು ಬುಕ್ ಇದೆ, ಇದು ಅವ್ರು ಏನೇನು ತಗೊಳಕ್ ಒಂದು ಬುಕ್ ಮಾಡ್ಕೊಂಡಾರಲ್ಲ, ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ತಿಂಗಳು 40,000 ರೂಪಾಯಿ ಸಂಬಳ, ದೂರವಾಣಿ ವೆಚ್ಚ 20,000. ಇಲ್ಲೂ ಗಮನಿಸಬೇಕಾಗಿದೆ, ದೂರವಾಣಿ ವೆಚ್ಚ ತಿಂಗಳಿಗೆ 20,000 ರೂಪಾಯಿ. ತಮ್ಗೆಲ್ಲ ಗೊತ್ತಿದೆ ಸ್ನೇಹಿತರಿಗೆ. ಈಗ 5,000 ರೂಪಾಯಿ, 4 ರಿಂದ 5,000 ರೂಪಾಯಿ ಕೊಟ್ರೆ 1 ವರ್ಷ ಎಲ್ಲಾ ಫ್ರೀ ಬೇಕಾದ ಮಾತಾಡಿದ್ರು ಹಗಲಿ ಬೆಳ್ತಕ್ಕ. ಇದು ಶಾಸಕರು ಇಂಥ ಸೌಲಭ್ಯ ಕೊಡ್ಲಿಲ್ಲ. 20,000 ರೂಪಾಯಿ ಕೊಡ್ತಾರೆ ಇವ್ರಿಗೆ. 5,000 ರೂಪಾಯಿದು ಒಂದು ಕಾರ್ಡ್ ಕೊಟ್ರೆ 1 ವರ್ಷ ಏನ್ ಬೇಕಾದ್ ಮಾತಾಡ್ಲಿ ಇವರೆಲ್ಲ ಫ್ರೀ ಇರ್ತದೆ. ಆದ್ರಿಂದ ಕ್ಷೇತ್ರ ಭತ್ಯೆ 60,000 ರೂಪಾಯಿ ಪ್ರತಿ ತಿಂಗಳು. 60,000 ರೂಪಾಯಿ ಕ್ಷೇತ್ರದಲ್ಲಿ ತಿರುಗಾಡಕ ಯಾರು ಎಷ್ಟು ತಿರುಗಾಡ್ತಾರೋ ಅವ್ರಿಗೆ ಗೊತ್ತು 60,000 ರೂಪಾಯಿ ಕ್ಲೇಮ್ ಆಗತ್ತೆ. ಒಟ್ಟ 2,05,000 ರೂಪಾಯಿ ಪ್ರತಿ ತಿಂಗಳು ತಗೋತಾರ. ಇದು ಬರೀ ವೇತನ ಇವ್ರು 2,05,000 ರೂಪಾಯಿ. ಅದಲ್ಲದೆ ಇದು ವಿಮಾನ ರೈಲ್ವೆ ಜಿಲ್ಲ 2,50,000 ರೂಪಾಯಿ ವಿಮಾನಯಾನ ಭತ್ಯೆ ಪ್ರತಿ 6 ತಿಂಗಳಿಗೆ ಕೊಡ್ತಾರೆ. ಅದಲ್ಲದೆ ಒಂದು ದಿನಕ್ಕೆ 7,000 ರೂಪಾಯಿ ಹೊರಗಡೆ ಹೋದ್ರೆ ಅವ್ರ ಲಾಜಿಂಗ್ ಬಿಲ್ ಅದು ಅಂತೇಳಿ 7,000 ರೂಪಾಯಿ ಲಾಜಿಂಗ್ ಬಿಲ್ ಊಟ. ನಮ್ಮ ಪ್ರಶ್ನೆ ಇಷ್ಟೇ ಇದೆ, ಈ ವೇತನ ಭತ್ಯೆದಾಗ ಇವರು ಯಾವ ಆಧಾರ ಮ್ಯಾಗ ನೇಮಕ ಮಾಡ್ಕೊಂಡ್ರಪ್ಪ, ಇದನ್ನೆಲ್ಲ ಹೆಂಗ್ ಫಿಕ್ಸ್ ಮಾಡ್ಕೊಂಡ್ರು? ಇವತ್ತು ಸರ್ಕಾರಿ ನೌಕರಿಗೆ ವೇತನ ಭತ್ಯೆ ಕೊಡ್ಬೇಕಾದ್ರೆ ವೇತನ ಆಯೋಗ ಐತೆ. ಅದು ವೇತನ ಆಯೋಗ ಏನ ಪಾಸ್ ಮಾಡ್ತೈತಿ ಅಷ್ಟ ಸರ್ಕಾರಿ ನೌಕರಿ ಕೊಡ್ತಾರೋ. ಇವರ ಯಾವ ಆಧಾರ ಮೇಲೆ ವೇತನ ಭತ್ಯೆಗಳನ್ನು ತಗೋತಾರೆ? ಸಾರ್ವಜನಿಕ ತೆರಿಗೆ ಅನ್ನೋದಲ್ಲಿ ತಮ್ಮ ಮನಸ್ಸಿಗೆ ಬಂದಷ್ಟು ವೇತನ ಭತ್ಯೆಗಳನ್ನು ತೆಗೆದುಕೊಳ್ಳಿಕ್ಕೆ ಇವರಿಗೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಸಾರ್ವಜನಿಕರ ಪ್ರಶ್ನೆ. ಅದಲ್ಲದೆ ಪಿಂಚಣಿ, ಇವತ್ತ ಸರ್ಕಾರಿ ನೌಕರಿಗೆ ಹಳಿ ಪಿಂಚಣಿ ಕೊಡ್ರತ ಅವ್ರು ಸ್ಟ್ರೈಕ್ ಮಾಡಿ ಎಲ್ಲ ದಾಸದ್ ಬಿಟ್ರು. ಸುಮಾರು 10 ವರ್ಷದಿಂದ ಸ್ಟ್ರೈಕ್ ನಡೆಸಿದ್ರು, ಅದನ್ನ ಕೊಡ್ತಾ ಇಲ್ಲ.
ಆದ್ರೆ ರಾಜ್ಯದ ಜನ ಗಮನಿಸಬೇಕು, ಒಬ್ಬ ಮಾನ್ಯ ಶಾಸಕರು ನಿವೃತ್ತಿ ಆದ ನಂತರ ಅವ್ರಿಗೆ ನಿವೃತ್ತಿ ಪಿಂಚಣಿ ಬರ್ತೈತಿ. ಅವರ ಮರಣದ ನಂತರ ಅವ್ರ ಸ್ವರ್ಗವಾಸಿ ಆದ ನಂತರ ಅವರ ಪತ್ನಿಯವರ ಹೆಸರಿಗೆ ಸಹಿತ ಪಿಂಚಣಿ ಬರುವಂತ ಕಾನೂನನ್ನ ರಚನೆ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇವಕ್ಕೆಲ್ಲ ಕಡಿವಾಣ ಹಾಕದೇ ಇದ್ದಲ್ಲೇ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತಾನಂತೇಳಿ ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ ಮತ್ತು ವಿಧಾನಸಭೆ ಸಭಾಧ್ಯಕ್ಷರಿಗೆ, ರಾಜ್ಯಪಾಲರಿಗೆ, ಸರ್ಕಾರದ ಕಾರ್ಯದರ್ಶಿಗೆ ಎಲ್ಲ ಪತ್ರ ಬರೆದಿದ್ದೀನ. ಅದಕ್ಕೆ ಕೇಸ್ ಮಾಡ್ಬೇಕು, ಅವ್ರ ಹಿಂಬಾಲ ಪತ್ರ ವ್ಯವಹಾರ ಮಾಡ್ಬೇಕು. ಸಭಾಧ್ಯಕ್ಷರು ಯಾಕೆ ಬರ್ಬೇಕು? ಸಂವಿಧಾನದ ಪರಮೋಚ್ಚ ನಾಯಕರು ಅವರೆಲ್ಲ. ಆ ಪರಮೋಚ್ಚ ನಾಯಕರನ್ನು ಹೇಳುವುದು ನಮ್ಮ ಕರ್ತವ್ಯ. ಇಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಅಂದ್ರೆ ಕಾರ್ಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗಗಳು ಏನ್ ಮಾಡ್ತಾವ? ಕಾನೂನು ರಚನೆ ಮಾಡ್ತಾವ. ಕಾನೂನು ಹೆಂಗ್ ರಚನೆ ಮಾಡ್ಬೇಕು? ಸಂವಿಧಾನದ ಅಡಿಯಲ್ಲಿ ಕಾನೂನು ರಚನೆ ಮಾಡ್ಬೇಕು. ಸಂವಿಧಾನ ಬಿಟ್ಟು ಮಾಡಕ್ ಬರುದಿಲ್ಲ. ಆ ಶಾಸಕಾಂಗಗಳು ರಚನೆ ಮಾಡಿದಂತ ಕಾನೂನನ್ನ ಕಾರ್ಯಾಂಗಗಳು ಜಾರಿಗೆ ತರುವಂತ ಕರ್ತವ್ಯ ಅವರು. ಕಾನೂನುಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೇವೆ. ಇನ್ ಮ್ಯಾಗ ಒಂದಿದೆ ನ್ಯಾಯಾಂಗ. ನ್ಯಾಯಾಂಗದ ಏನ್ ಕೆಲಸಪ್ಪ? ಕಾರ್ಯಾಂಗ ಮತ್ತು ಶಾಸಕಾಂಗ ಇವೆಲ್ಲ ಶಾಸನಬದ್ಧ ರೀತಿಯಲ್ಲಿ ಕೆಲಸ ಮಾಡ್ತಾವನು, ಕಾನೂನು ಶಾಸನಬದ್ಧ ಐತಿನೋ ಸರಿ ಜಾರಿ ಹಾಕೋನು ನೋಡುವುದು ನ್ಯಾಯಾಂಗದ ಕರ್ತವ್ಯ. ಇದರಲ್ಲಿ ಏನಾದ್ರು ತೊಂದರೆ ಆದ್ರೆ ನ್ಯಾಯಾಂಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಆದ್ರಿಂದ ಇಲ್ಲೇ ಊಟ ಕೊಡುವುದಿಲ್ಲತ್ತೇಳಿ ಅಸೆಂಬ್ಲಿ ಸೆಕ್ರೆಟರಿ ಹೇಳ್ತಾರೆ, ಊಟ ಕೊಡುವುದಿಲ್ಲತ್ತೇಳಿ. ಈ ಸುಮಾರು 4 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ, ತಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿದೆ. ಊಟ ಉಪಹಾರ ಫ್ರೀ ಐತೆ, ಸ್ಪೀಕರ್ ಹೇಳ್ತಾರು. ಇನ್ನ ಆರಾಮ್ ಕುಂಡ್ರು ಕುರ್ಚಿ ಕಿರುನಿದ್ರೆ ಚೇರ್ಗಳು. ಶಾಸಕರಿಗೆ ಕಿರುನಿದ್ರೆ ಚೇರ್ ನಾವು ಕೊಡುವಂತ ಅವಶ್ಯಕತೆ ಇಲ್ಲ. ಅವ್ರು ಬೇಕಾದ್ರೆ ತಮ್ಮ ದುಡ್ಡಿನಿಂದ ತೆಗೆದುಕೊಂಡ್ ಬರ್ಲಿ. ಆದ್ರೆ ಸದನಕ್ಕೆ ಅದರದೇ ಆದಂತ ಒಂದು ಗೌರವ ಇದೆ. ಇವು ಪ್ರಜಾಪ್ರಭುತ್ವದ ದೇಗುಲುಗಳಂತ ಕರೀತಾರೆ. ಇನ್ ಹೋಗಿ ಇವೇನೋ ಊಟ ಕೊಡಾಕಿದ್ರೆ ಈ ಬಿಸಿ ಊಟ ನೀಡುವ ಕನ್ನಡ ಶಾಲೆಯ ಮಕ್ಕಳ ಶಾಲೆ ಅಂತೆ ಶಾಸಕರ ಬಿಸಿ ಊಟ ಶಾಲೆಗಳಾಗಿ ಪರಿವರ್ತನೆಗೊಂಡ ಈ ಸದನದ ಘನತೆ ಗೌರವಕ್ಕೂ ಚ್ಯುತಿ ಬರ್ತದೆ ಅಂತ ಹೇಳಿ ನಾನು ಮಾನ್ಯ ಸಭಾಧ್ಯಕ್ಷರು ವಿನಂತಿಸಿ ಪತ್ರ ಬರೆದಿದ್ದೀನಿ. ಇವತ್ತ ನಮ್ಮ ತೆರಿಗೆ ನಮ್ಮ ಹಾಕೋತಿ ಇವರೆಲ್ಲ ಅಧಿವೇಶನದಾಗ ಹೇಳ್ತಿರ್ತಾರೆ, ಸೆಂಟ್ರಲ್ ಅವ್ರು ಏನೋ ಗ್ರಾಂಟ್ ಕೊಡ್ಲಿಲ್ಲ ಅಂದ್ರ ಹಂಗೆ ನಮ್ಮ ತೆರಿಗೆ ದುಡ್ಡು ನೀವ್ ಯಾರನ್ನ ಕೈ ಖರ್ಚು ಮಾಡ್ತಿರಪ್ಪ? ನಿಮ್ ಮನಸ್ಸಿಗೆ ಬಂದದ್ದೆಲ್ಲ ಪಗಾರ ಮಾಡ್ಕೊಳಕ್ ಯಾರು ನಿಮ್ಗೆ ಅವಕಾಶ ಕೊಟ್ರು? ನಿಮ್ ಪಗಾರ ಎಲ್ಲ ಹೆಚ್ಚು ಮಾಡ್ಕೊಳ್ತೀವ್ರಿ. ಶಾಸಕರನ್ನ ಕೇಳ್ತಾ ಇದ್ದೀನಿ, ನಿಮ್ ಸಾಮಾನ್ಯ ಜನರ ಚಿಂತನೆ ಇಲ್ಲ. ಇವತ್ತು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ 500, 600, 1000, 1200 ರೂಪಾಯಿ ಪೆನ್ಷನ್ ನಿರ್ದೇಶಕರಿದ್ದಾರೆ ಎಲ್ಲ ಅವ್ರಿಗೆ ತಿಂಗಳ 5,000 ಮಾಡುವರು ಪೆನ್ಷನ್. ನಮ್ಗೆಲ್ಲ ತುಟ್ಟಿಗೈತಿ, ನಮ್ ಪಗಾರ ಹೆಚ್ಚು ಮಾಡ್ಬೇಕು. ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ಇದ್ದಂತ ಬಡ ಜನರಿಗೂ ಕೂಡ ಪ್ರತಿ ತಿಂಗಳು ಅವನ್ನೆಲ್ಲ ಹೆಚ್ಚು ಮಾಡಿ 5,000 ರೂಪಾಯಿ ಪಿಂಚಣಿ ಕೊಡ್ಬೇಕು ಅನ್ನುವಂತಾಗ ನಿಮ್ ಜಿಲ್ಲೆ ಯಾಕೆ ಬರುವಂತ ಹೇಳಿ ನಾನು ರಾಜ್ಯದ ಜನರ ಪರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಪ್ರಶ್ನೆ ಮಾಡುವಂತದ್ದು ಪ್ರತಿಯೊಬ್ಬ ಪ್ರಜೆಯ ಹಕ್ಕ. ಇವತ್ತ ಮಾನ್ಯ ಸಭಾಧ್ಯಕ್ಷರಾಗಿರ್ಬೋದು, ಸಭಾಪತಿಗಳಾಗಿರ್ಬೋದು, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಶಾಸಕರ ಬಗ್ಗೆ ಗೌರವ ಇದೆ. ಶಾಸಕರು ಏನಂತ ಹೇಳಿ ಚುನಾಯಿತರಾಗಿರ್ತಾರಂದ್ರ ನಾವು ಸಾರ್ವಜನಿಕ ಸೇವಕ, ನಿಮ್ ಸೇವೆ ಮಾಡ್ತೇವೆ ಅಂತೇಳಿ ಚುನಾಯಿತರಾದವರು ಇವತ್ತಲ್ಲಿ ಹೋಗಿ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇಲ್ಲ. ಇವತ್ತ ಊಟ ಕೊಟ್ರೆ ಅಕ್ಕ ಹೋಗ್ತಾರು, ನಾಳಿನ ಒಂದು 60 ಬಂಗಾರ ಉಂಗುರ ಕೊಟ್ರೆ ಬರ್ತಾರೆ, ಅದನ್ನು ಕೊಡ್ತಾರ ನನ್ನ ಸಭಾಧ್ಯಕ್ಷರು. ಆದ್ರಿಂದ ಮುಗಿತು. ಆದ್ರಿಂದ ನಂದು ಏನ್ ಪ್ರಶ್ನೆ ಅಂದ್ರೆ ಇವಕ್ಕೆಲ್ಲ ಕಡಿವಾಣ ಹಾಕ್ಬೇಕು, ಕಠಿಣ ನೇಮ ತಗೊಂಡ್ಬರ್ರಿ ಜಾರಿಗೆ. ಇವತ್ತ ಯಾರು ಸರ್ಕಾರಿ ನೌಕರ ಕಚೇರಿ ಕೆಲಸಕ್ಕೆ ಹಾಜರಾಗಿಲ್ಲ ಅವನ್ದಂಗೆಲ್ಲ ಕಟ್ ಮಾಡ್ತಾರೆ. ಹೆಂಗ ಪ್ರತಿಯೊಬ್ಬ ಶಾಸಕರು ಅಧಿವೇಶನದ ಕಾರ್ಯಕಲಾಪಗಳಲ್ಲಿ ಪೂರ್ತಿ ಮುಗಿಯೋರಿಗೆ ಯಾರು ಹಾಜರಾಗುದಿಲ್ಲ ಅವ್ರಿಗೆ ಮುಂದಿನ ಸಲ ಶಾಸನ ಸಭೆಯಲ್ಲಿ ನಿಷೇಧಿಸಲಾಗಿದೆ ಅಂದ್ರೆ ಇವರೆಲ್ಲ ಓಡ್ಕೊಟ್ಟು ನಾವು ಕೊಂಡಿರ್ತಾರ. ಅಲ್ಲಿ ಇಲ್ಲರ ಒಂದು ದಿನಕ್ಕೆ 10,000 ರೂಪಾಯಿ ದಂಡ ಹೇಳಿ ಅವ್ರು ಯಾರು ವಿಧಾನಸಭೆ ಅಧಿವೇಶನ ಕಲಾಪದಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಶಾಸಕರಿಗೆ ಕನಿಷ್ಠ 10,000 ರೂಪಾಯಿ ದಂಡವನ್ನು ವಿಧಿಸಲು ಈ ವಿಧಾನಸಭೆ ತೀರ್ಮಾನಿಸಬೇಕು. ತೀರ್ಮಾನ ಮಾಡ್ರಿ, ಎಲ್ಲರಿಗೂ ಒಂದು ಕೊಂಡಿರ್ತಾರೆ. ಇಲ್ಲೇ ನಿಮಿಷಕ್ಕೆ ಲಕ್ಷ ಖರ್ಚು ಮಾಡಿ ಸಾರ್ವಜನಿಕರ ತೆರಿಗೆ ದುಡ್ಡು ಪೋಲು ಮಾಡುವುದು, ಅಧಿವೇಶನದಲ್ಲಿ ಕೇವಲ ಒಂದು 20-25 ಮಂದಿ ಇರುವುದು, ಇದು ಬಹಳ ತಪ್ಪಂತ ಹೇಳ್ತಾ ಇವತ್ತು ಸರ್ಕಾರ ಏನಾದರೂ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನಾನು ಖಚಿತವಾಗಿ ಇನ್ನೊಂದೆರಡು ಮಾಹಿತಿ ಪ್ರಭುತ್ವ ಬಂದ ನಂತರ ಈ ಸಾರ್ವಜನಿಕ ತೆರಿಗೆಯನ್ನ ಪೋಲಾಗುವುದಾಯ್ತು. ಮತ್ತ ಇವ್ರ ವೇತನ ಭತ್ಯೆಗಳನ್ನ ಯಾವ ಆಧಾರ ಮೇಲೆ ಇಟ್ಟು ಮಾಡ್ಕೊಂಡಿದ್ದಾರೋ ಆಕ್ಚುಲಿ ಮೂಲ ನನಗೆ ತಿಳಿದಂತ ಮಾಹಿತಿ ಪ್ರಕಾರ ನಾ ಎಲ್ಲೆಲ್ಲಿ ಹೋಗಿಲ್ಲ ನನಗೆ ಏನ್ ಗೊತ್ತಿಲ್ಲ. ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಶಾಸಕರ ವೇತನ ಭತ್ಯೆಗಳ ಬಗ್ಗೆ ಎಲ್ಲೂ ಉಲ್ಲೇಖ ಇರುವುದಿಲ್ಲ. 1978ರಲ್ಲಿ ಇವ್ರು ತಿದ್ದುಪಡಿ ತಂದ್ರು. ಸಂವಿಧಾನದಲ್ಲಿ ತಿದ್ದುಪಡಿ ಹೆಂಗ್ ತಂದ್ರು? ತಮಗೆಲ್ಲ ವೇತನ ಭತ್ಯೆಗಳು ಇಲ್ಲ, ಹೆಂಗ್ ಕೆಲಸ ಮಾಡೋದು ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಮಾಡ್ಕೊಂಡಿದ್ದೈತಿ. ಆದ್ರ ಇವರು ಸಾರ್ವಜನಿಕ ಸೇವೆ ಮಾಡೋ ಸಂಬಂಧ ನಾವು ಆರಿಸಿ ಬರ್ತೇವೆ, ಅವ್ರಿಗೆ ಇದನ್ನ ತಗೊಳ್ಳಂತ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಕೂಡ ನಾನು ಹೋರಾಟ ಮಾಡ್ದಂತ ಹೇಳ್ತಾ ಬಯಸ ಇವತ್ತು ಶಾಸಕಾಂಗ, ಕಾರ್ಯಾಂಗ ಯಾವಾಗ ಸರಿಯಾಗಿ ಕೆಲಸ ಮಾಡಿದ್ರು ಅಲ್ಲಿ ಪತ್ರಿಕಾಂಗ 4ನೇ ಅಂಗ ಇದೆಲ್ಲರನ್ನು ಚಾಟಿ ಬೀಚ್ ಕೆಲಸಕ್ಕೆ ಹಚ್ಚುವಂಥದ್ದು. ಆದ್ರಿಂದ ಮಾಧ್ಯಮ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡುವುದಿಷ್ಟೇ, ಮಾನ್ಯ ಸಭಾಧ್ಯಕ್ಷರಿಗೆ ತಾವು ಮಾಧ್ಯಮ ಸ್ನೇಹಿತರು ಇವತ್ತು ಪ್ರಶ್ನೆ ಮಾಡಬೇಕು, ಯಾರ ದುಡ್ಡಿನಲ್ಲಿ ಊಟ ಕೊಡ್ತೀರಿ,
ನಿಮ್ ಸೆಕ್ರೆಟರಿ ಊಟ ಕೊಡಕ್ ಅವಕಾಶ ಇಲ್ಲ ಅಂತ ಹೇಳ್ತಾರೋ ನೀವರೇ ಊಟ ಕೊಡ್ತು ಅಂತ ಹೇಳ್ತೀರಿ. ಇದೇನು ಸರಿಯಾದ ತಪ್ಪು? ರಾಜ್ಯದ ಜನಕ್ಕೆ ಈ ಸದನದಲ್ಲಿ ಉತ್ತರ ಕೊಡುತ್ತೇವೆ. ತಾವು ಗೌರವಾನ್ವಿತ ಸಭಾಧ್ಯಕ್ಷರನ್ನ ಸಭಾಪತಿಗಳನ್ನ ಕೇಳ್ಬೇಕಂತ ಕೇಳ್ಕೊಂಡ ನನ್ನ ಪತ್ರಿಕೆ ಆಗೋಷ್ಟಿಗೆ ವಿರಾಮ ಹೇಳ್ತಾ ಇದ್ದೀನಿ. ತಾವು ದಯವಿಟ್ಟು ಅಂತ ಕೇಳ್ರಿ. ಏನ್ರಿ ಇನ್ನೆರಡು ಕಾಲ ಬರ್ಬೇಕಾಗೈತಿ. ನಾನು 3 ವರ್ಷದ ಇದನ್ನ ಕೇಳಿದ್ದೀನಪ್ಪ. ಈ ಸರ್ಕಾರ ಬಂದ ನಂತರ ಎಷ್ಟು ದಿವಸ ಬೆಂಗಳೂರಲ್ಲಿ ಕಲಾಪ ನಡೀತು? ಅವು ಬರಾಕ್ ಇನ್ನೊಂದು 15 ದಿವಸ ರೀ. ಮತ್ ನಮ್ಗೆಲ್ಲ ಗೊತ್ತಿದೆ PIL ಹಾಕ್ಬೇಕಾದ್ರೆ ನಾವು ಸರ್ಕಾರದಿಂದ ಮೊದಲ ಬಡದಾಡಿದಾಗ ಹಾಕಬರ್ತೈತಿಪ್ಪ. ನಾವು ಯಾವ PIL ಹೇಳಿದ್ವಿ ತಪ್ಪಿಸಿಲ್ಲ. ಮಂತ್ರಿಗಳು ಸರಿಯಾಗಿ ಪ್ರಮಾಣ ವಚನ ಮಾಡಿಲ್ಲ ಅಂದ್ರು ಅದನ್ನು PIL ಹಾಕಿದ್ದೆ. ದುರದೃಷ್ಟ ವಿಚಾರ ನಾನು PIL ವಜಾಯ ಹೋತು. ಮತ್ತೆ ಈಗ ವರ್ಗಾವಣೆ ಬಗ್ಗೆ PIL ಹಾಕಿದ್ರೆ ಇವತ್ತು ಅದನ್ನ ಅಬ್ಜೆಕ್ಷನ್ ತೆಗೆದಿದ್ದಾರೆ. ಇವತ್ತು ನಮ್ಮ ಮುಖ್ಯ ಫೋನ್ ಮಾಡಿ ಮುಂದಿನ ಇದಕ್ಕೆ ಸಾರ್ವಜನಿಕ ಜನಪ್ರತಿನಿಧಿ ಶಿಫಾರಸು ಮಾಡಿ ವರ್ಗಾವಣೆ ಆಗಿರುತ್ತೆ. PIL ಹಾಕಿನಿ. ಒಂದು 5 ರಿಂದ 6 PIL ನಾನು ಸಿದ್ಧ 15 ದಿವಸ PIL ಹಾಕ್ತೀನಿ ಸರ್. ಹೇಳಿ. ಶಾಸಕರಿಗೆ ಈಗ ಪ್ರತಿ ಬಾರಿ ನಾವು ಮಾಧ್ಯಮದಲ್ಲೂ ಹೋಗ್ತೀವಿ. ನಮ್ಮನ್ನು ಹಿಡ್ಕೊಂಡ ಪ್ರಶ್ನೆ ಪ್ರತಿ ಬಾರಿ ಮಾಧ್ಯಮದಲ್ಲೂ ಹೋಗ್ತಾರೆ. ಪೊಲೀಸರು ಟ್ರೆಂಡ್ ಆಗ್ತಾರೆ. ಪೊಲೀಸರು ಹೊರಗೆ ಕೆಲಸ ಮಾಡಕ ನಂತರ ನಮ್ಗೆ ನಾವೇ ಸುದ್ದಿ ಮಾಡ್ತೀವಿ. ಈಗ ಶಾಸಕರಿಗೆ ಕೊಡೋದು ಸಂವಿಧಾನದಾಗ ಅವಕಾಶ ಇಲ್ಲ. ಪೊಲೀಸರು ಸೆಕ್ಯೂರಿಟಿ ಬರೋರು ಅವರು ಕೂಡ ವ್ಯವಸ್ಥೆ ಸರ್ಕಾರ ಮಾಡ್ತಾರೆ. ವ್ಯವಸ್ಥೆ ಮಾಡಿದ ತಕ್ಷಣ ಈಗ ನಾವೇ ಮ್ಯಾನೇಜ್ ಮಾಡ್ತೀವಿ ಅಂತ ಅವ್ರು ಹೇಳ್ಬೋದು. ಬಟ್ ಅದು ಕಾನೂನಾಗ ಅವಕಾಶ ಇಲ್ಲ ಅಂತ ಹೇಳಿ ಕಾನೂನಾಗಿ ಅವ್ರು ಬರೋದು ನಾ ಹೇಳೋಲ್ರಿ. ಹೌದೌದು ಹೌದು ಹೌದೌದು ಹೌದು ಇಲ್ಲ ಇಲ್ಲೇನ್ ಬೈತಾರಪ್ಪ. ಇಲ್ಲ ಅವ್ರು ಬರ್ಕೊಟ್ಟಿದ್ವಿ. ಇಲ್ಲಿ ವಿಧಾನಸಭೆ ಸೆಕ್ರೆಟರಿ ಏನ್ ಬರ್ದಾರ ಅಂದ್ರೆ ಇಲ್ಲೇ ಅವರ ಬರ್ದಿದ್ದಪ್ಪ. ಇಲ್ಲೆಲ್ಲ ಕೇಳೇನಿ. ಇದು ಅಸೆಂಬ್ಲಿ ದಿನಾಂಕ 12/3 ಅಂದ್ರೆ ಇದೊಂದು 2 ದಿವಸದಿಂದ ಬಂದಿದ್ದು. ಬೆಂಗಳೂರಿನ ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉಚಿತವಾಗಿ ಟೀ, ಕಾಫಿ, ತಂಪು ಪಾನೀಯ, ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಗಳಲ್ಲಿ ಅವಕಾಶಗಳನ್ನು ಕಲ್ಪಿಸಲಾಗಿರುವುದಿಲ್ಲವೆಂಬ ಮಾಹಿತಿಯನ್ನು ತಿಳಿಸುತ್ತೇವೆ. ಹೌದಪ್ಪ, ಹೌದು. ಇಲ್ಲಪ್ಪ ಅದನ್ನು ಮಾಡ್ಕೊಳ್ರಿ. ಸುವರ್ಣ ಹೋಗಿ ಹಿಡ್ಕೊಂಡ್ ಹೌದಪ್ಪ. ಇಲ್ಲ ಬೆಳಗಾವ್ ಬಂದಾಗ ಇನ್ನು ಎಲ್ಲ ಟೋಟಲ್ ಅಧಿವೇಶನ ನಡೆದಾಗ ನಮ್ಗೇನು ದಿನಬತ್ತೆ ತಗೋತಾರ 2500 ರೂಪಾಯಿ. ಇಲ್ಲಿ ನೋಡಿ ಅದ್ರಾಗ ಬರ್ದಾರ ಅವ್ರು 2500 ರೂಪಾಯಿ ದಿನಬತ್ತೆಗಳನ್ನು ಕೊಡ್ತಾರ ಅವ್ರಿಗೆ. ಆ ದಿನಬತ್ತೆಯಲ್ಲಿ ಊಟ ಉಪಹಾರ ಮಾಡ್ಕೋಬೇಕು. ಇಲ್ಲೂ ಸಹಿತ ಎಲ್ಲ ಕೋಟಿ ಗಂಟೆ ಹಣ ಖರ್ಚು ಮಾಡ್ತಾರ. ಅದನ್ನು ನಿಲ್ಲಿಸ್ತಾ ಅವಾಗ ಹೇಳಿದಿನ ಇನ್ನು ಮುಂದೆ ಕಾರ್ಯಪ್ರವೃತ್ತಿಗೂ ಮಾಹಿತಿ ಸಂಬಂಧ ಸ್ವಲ್ಪ ತಡ ಮಾಡಿ ಅಷ್ಟೇಪ್ಪ. ಯಾಕಂದ್ರೆ ಅಲ್ಲಿ ನ್ಯಾಯಾಂಗ ಇದರಲ್ಲಿ ನಾವು ಅರ್ಜಿ ರಿಜೆಕ್ಟ್ ಆಗ್ತಾರೆ, ನಮ್ಗ ತ್ರಾಸ ಅದ. ಅವನ್ನೆಲ್ಲ ಗಟ್ಟಿ ಉಳಿದ ಸಂಬಂಧ ಈಗ ನಿನ್ನೆಲ್ಲ ಮೊನ್ನೆ ಮಾಹಿತಿ ಬಂತು. ಇನ್ನೂ ಒಂದೆರಡು ಬರ್ಬೇಕೈತಿ. ಏನ್ ಕೇಳಿಂತ ಅಂದ್ರ ಬೆಂಗಳೂರಲ್ಲಿ ಅಧಿವೇಶನ ನಡೆದಾಗ ಈ ಗೌರ್ಮೆಂಟ್ ಬಂದ್ ಅಂತಾರೆ 2 ದಿವಸ ಅಧಿವೇಶನ ನಡೆದು ಊಟ ಉಪಹಾರ ಯಾರಿಗೆ ಕೊಟ್ಟಿದ್ರಿ, ಏನ್ ಟೆಂಡರ್ ಕೊಟ್ಟಿದ್ರು, ಏನ್ ನೀವು ಮಾಡಿ ಹಾಕಿದ್ರು, ಎಷ್ಟ್ ಖರ್ಚಾಗ್ತದ ಕೇಳಿ ಕೋಟಿ ಸಲ್ಲಿಸಕ್ ಅದು ಬೇಕಿಲ್ಲ ಸರ್. ಬರ್ತೈತಿ 2-3 ದಿವಸದಾಗ. ನಂದೇನಪ್ಪ ಪಾಪ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ, ಈ ಬಿಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳ್ತಾರೆ. ನಾವು ನೀವು ಕೂಡ ಪ್ರಯತ್ನ ಮಾಡ್ರೆ ಕಡಿವಾಣ ಹಾಕತಿ. ಅದಕ್ಕೆ ಈ ಶಾಸಕಾಂಗ ಕಾರ್ಯಾಂಗದ ದಾರಿ ತಪ್ಪಿದಾಗ ಹಾದಿ ಕರೆದು ಪತ್ರಿಕಾಂಗದ ಕರ್ತವ್ಯ ಐತಿ. ಅದಕ್ಕೆ ನಮ್ಮ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ.